ಉರಗಲಾಂಚನನ ಮೆರೆಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ. ಉರಗಲಾಂಚನನ ಮೆರೆಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಆರ್ಥ ಸ್ವರ ಸಂಪನ್ನ ದೀಪ್ತಿ ಮಣಿಮುಕುಟ ವರ್ಧನಗೆ ದುರ್ಯೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಯರೆಯನಗೆ ಸುರಸಿಂಧೂತನೆಯ ಗುರುವಂದ ವಿನಯ ಮಾವ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ತುಳಸಿ ಮಾದನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗೆ ಎನಿಸಿ ಮಾಡುತ್ತಿದೆ ತುಳಸಿ ಮಾದನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗೆ ಎನಿಸಿ ಮಾಡುತ್ತಿದೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಶೌರ್ಯ ರಣದಲು ಋತುಗಳ ಒದಿಸದ ಬಿಡುವೆನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲು ಋತುಗಳ ಒದಿಸದೆ ಬಿಡುವೆನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ದುಶ್ಯಾಸನ ಅವರನ್ನು ಒದಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ಒದಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆಯ ಹೇಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಯ ಹೇಗೆ ಸರಿ ಸಾಟಿ ಇರುವರೆ ತುಳಸಿ ಮಾದನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗದರೆ ಎನಿಸಿ ಮಾಡುತ್ತಿದೆ ಗುರು ತುಳಸಿ ಮಾದನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗದರೆ ಎನಿಸಿ ಮಾಡುತ್ತಿದೆ ಸಾಟಿ ಇರುವರೆ ಹೇಗೆ ಸರಿ ಸಾಟಿ ಇರುವರೆ. ಭೀಷ್ಮ ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಏಡಿ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಪುನಃ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ಅವರ ಸಾಹಸವನ್ನ? ಕುಮಾರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಹೋರಾಟವು ಸಿದ್ಧವಲ್ಲವೇ ಕುಮಾರ? ಏನು ಹೇಳಿದ್ರಿ ತಾತ? ಯುದ್ಧವೇ? ನಾನದಕ್ಕೆ ಸದಾ ಸಿದ್ಧ, ನಾನದರ ದೀಕ್ಷಾಬದ್ಧ. ನನ್ನ ಬಳಿ ಹತಿರಥರ ಮಹಾರಥಿಕರನ್ನೊಡಗೂಡಿದ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಏಡಿ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಚುಮುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ನಗ್ನವನ್ನು ಸ್ಥಾಪಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಾನು ಮತ್ತು ಅಂಗಾಧಿಪತಿ ಕಣ್ಣನಿಲ್ಲವೇನಣ್ಣ? ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಪ್ರಭುಗಳಿಗೆ ಜಯವಾಗಲಿ. ದ್ವಾರಕಾಧೀಶ್ವರ ಪುರುಷೋತ್ತಮರು ಬರುತ್ತಿರುವರು. ಏನು ಹೇಳಿದಿರಿ? ಪುರುಷೋತ್ತಮನು ಬರುತ್ತಿರುವರು? ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ಬಂದವನು ನೇರವಾಗಿ ನಮ್ಮರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದಂತೆ ಅವನ ಪುರುಷೋತ್ತಮನೇ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಸುಯೋಧನ,
ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚಿಸಲು ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಮೂರ್ಖನಾದ ನಿನಗೆ ಮರಣಕಾಲವು ಸನ್ನಿಹಿತವಾಗುತ್ತಿರುವುದರಿಂದ ನಿನ್ನ ಬುದ್ಧಿಯು ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಒದರದಿರಲೋ ವಿದುರ ಸದರದಿಂ, ದುಡುಕಿ ಒದರದಿರಲೋ ವಿದುರ ಸದರದಿಂ. ವಿದುರ, ಒದರದಿರಲೋ ವಿದುರ ಸದರದಿಂ, ದುಡುಕಿ ಒದರದಿರಲೋ ವಿದುರ ಸದರದಿಂ. ನೆಲದ ಸಭೆಯೊಳು ನಿಂತು ಜರಿದು ಈ ಕೌರವನ. ವಿದುರ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿವೆಯಾದುಡ ಹಿರಿದು ಕೊಲ್ವೆನಿ ಖಡ್ಗದೊಳು. ವಿದುರ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿವೆಯಾದುಡ ಹಿರಿದು ಕೊಲ್ವೆನಿ ಖಡ್ಗದೊಳು. ಹೊಲರದಿರಲೋ ವಿದುರ ಸದರದಿ, ದುಡುಕಿ ಹೊಲರದಿರಲೋ ವಿದುರ ಸದರದಿ. ವಿದುರ, ಗರ್ವವನ್ನು ಭೇದಿಸುವ ತರದಿ. ವಿದುರ, ತಬ್ಬಲಿಯ ಮಗನೇನು ಪರದೇಸಿ, ಯಬ್ಬುಲಿಯ ಗರ್ವವನ್ನು ಭೇದಿಸುವ ತರದಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂತೆ ಮಲ್ಲ ಗುರು ಬರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ನೆರೆದ ಸಭೆಯಲು ನಿಂತು ಜರಿದು ಈ ಕೌರವನ. ವಿದುರ, ನೆರೆದ ಸಭೆಯಲು ನಿಂತು ಜರಿದು ಈ ಕೌರವ ನುಡಿವೆಯಾದುಡ ಹಿರಿದು ಕೊಲ್ವೆನಿ ಖಡ್ಗದೊಳು. ನುಡಿವೆಯಾದುಡ ಹಿರಿದು ಕೊಲ್ವೆನಿ ಖಡ್ಗದೊಳು. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯವನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿಮೀರುತ್ತಿರುವುದು. ಕೂಡಲೇ ನಮ್ಮ ರಾಜ್ಯಸಭೆಯಿಂದ ಹೊರಗೆ ಕಳಿಸು. ತೊಲಗಲಿ ಪಾಂಡವರ ಪಕ್ಷಪಾತಿ. ಎಲವಾಯಿದ್ರ ಬ್ರಹ್ಮಾಂಡವನಡುಗುವುದೀಗಲೇ, ಸುರಲೋಕವನಡುಗುವುದೀಗಲೇ, ಬ್ರಹ್ಮಾಂಡವನಡುಗುವುದೀಗಲೇ. ಎಲವಾಯಿದ್ರ ಬ್ರಹ್ಮಾಂಡವನಡುಗುವುದೀಗಲೇ, ಸುರಲೋಕವನಡುಗುವುದೀಗಲೇ, ಬ್ರಹ್ಮಾಂಡವನಡುಗುವುದೀಗಲೇ. ಕಾಣಿಕ ವೈದ್ಯ ಸುರಾಮೂರ್ತಿ ಕಡಿದು ಜನ ಪರಾಂಗೊಳಿಸುವೆ. ವೈರಿಯ ಗುಣಾಮುಷ್ಟಿ ಕಡಿದು ನೀಚರ ಪರಾಂಗೊಳು ಚರಣಾಗತರ ಆಧರಿಸುವೆನು, ಚರಣಾಗತರ ಆಧರಿಸುವೆನು. ವಿರೋಧವ ಪ್ರಬೋಧವ ಸರಿಸವರೇ, ವಿರೋಧವ ಪ್ರಬೋಧವ ಸರಿಸವರೇ. ಈ ನರಯಳ್ ಬಲ 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 ಬ್ರಹ್ಮಾಂಡವನಡುಗುವ ಈಗಲೇ, ಸುರಲೋಕವನಡುಗುವ ಈಗಲೇ, ಬ್ರಹ್ಮಾಂಡವನಡುಗುವ, ಬ್ರಹ್ಮಾಂಡವನಡುಗುವ, ಬ್ರಹ್ಮಾಂಡವನಡುಗುವ. ಎಲವಾಯಿಯ ಕೂರು ಹಿರಿಯವರೆಂದು ಸುಮ್ಮನೆದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಮದಾಂಧ. ಈಗಲೇ ಈ ನನ್ನ ಕಥೆಯಿಂದ ಅನರ್ಥವಾಯಿತು, ಎಚ್ಚರ. ಛೀ ಪಾಪಿಗಳಿರ, ದುರ್ಯೋಧನ, ಕುರು ಸಾಮ್ರಾಜ್ಯದ ಮಂತ್ರಿಯಾದ ನನ್ನನ್ನು ಸಭೆಯಿಂದ ಹೊರಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೇ ನಿಮಗೆ?
ಒಂದಾನೊಂದು ಕಾಲಕ್ಕೆ ಆದರೂ ನೀನು ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆನು. ಆದರೆ ಹಾಗಾಗಲಿಲ್ಲ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ, ನೀನು ಘೋರವಾದ ನರಕಕ್ಕೆ ಹೋಗುವೆ. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣ ಮಾಡಿ ಅಪಮಾನ ಪಡಿಸಿದಾಗ ಆ ಭೀಮನು ಮಾಡಿದ ಪ್ರತಿಜ್ಞೆಯು ನಿನ್ನ ಜ್ಞಾಪಕದಲ್ಲಿರುವುದೇ? ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆನು. ಇನ್ನು ಈ ಬಿಲ್ಲಿನಿಂದ ಇನ್ನಾವ ಪ್ರಯೋಜನವೂ ಇಲ್ಲವು. ಇದನ್ನು ಈಗಲೇ ಇಲ್ಲಿಯೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು ಸುಯೋಧನ, ಪ್ರಮೋದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಇವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಕರ್ಣ ದುರದೋಳ್ ಪಾರ್ಥನ ಶಿರವಂ ಧರಣಿಗೆ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ, ಉರುಳಿಪೆನೆನ್ನುತ್ತ ಶಪಥವನ್ನ ಮಹೇಶ್ವರ ಕುವರನಂ ಮೆಚ್ಚಿಸಿ, ಘನ ಮಹೇಶ್ವರ ಕುವರನಂ ಮೆಚ್ಚಿಸಿ, ವರಶಾಪವನಾಂತು ನಿನಗೆ ಸರಿ ಸಮರಾರಿಯರೈ ಕರ್ಣ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಹೆದರುವುದೇ? ಈ ವಿದುರನು ನನ್ನ ಬಳಿ ಅತಿರಥ ಮಹಾರಥಕರಿರುವಾಗ ಈ ವಿದುರನ ಒಂದಲ್ಪ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನು? ಅದು ಅಲ್ಲದೆ ರಣರಂಗದಲ್ಲಿ ಎಂದಾದರೂ ಬಿಲ್ಲನ್ನು ಹಿಡಿದರೂ ಕಾದಾಡಿರುವನೇ ಹೇಳು? ಸಾಕು, ಸುಮ್ಮನೆ ಕುಳಿತಿದೆ. ಈಗೆಲ್ಲರೂ ಕೇಳಿರಿ, ನಮ್ಮ ರಾಜ್ಯಸಭೆಗೆ ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ನಮ್ಮ ರಾಜ್ಯಸಭೆಯಿಂದ ಹೊರಗೆ ಕಳಿಸಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿ ತಯಾರಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ನಾನು ಆ ದಿನ ದ್ವಾರಕೆಗೆ ಹೋದಾಗ ಹಗಲು ವೇಳೆಯಲ್ಲಿ ಹಿಂದಿದ್ರೆ ಬಂದುವಂತೆ ನಟಿಸಿ ನನ್ನನ್ನು ಬಹಳ ವೇಳೆಯಾಗಿ ಕಾಯಿಸಿದನು. ಆ ಪ್ರತಿಕಾರವನ್ನು ನಾನು ಇಂದು ಈಗ ತೀರಿಸಿಕೊಳ್ಳುವೆನು. ಕೊಡು ಇಲ್ಲಿ. ತೆಗೆದುಕೋ ಅಗ್ರಜ. ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಧರಿಸಿದೆ ಧರ್ಮ ದೀಕ್ಷೆಯ, ಅರಿಸುವೆ ಧರ್ಮ ಸಾಕ್ಷಿಯ, ಧರಿಸಿದೆ ಧರ್ಮ ದೀಕ್ಷೆಯ. ಯಾಗಕ್ಕೆ ಸಿಲುಕದ ಯೋಗ ದುರಂತರ, ಯಾಗಕ್ಕೆ ಸಿಲುಕದ ಯೋಗ ದುರಂತರ, ಯಾಗಕ್ಕೆ ಸಿಲುಕದ ಯೋಗ ದುರಂತರ, ಲೋಕದ ಹಿತವನ್ನು ಬಯಸಿರುತ್ತೇನ, ಲೋಕದ ಹಿತವನ್ನು ಬಯಸಿರುತ್ತೇನ, ಧರಿಸಿದೆ ಧರ್ಮ ದೀಕ್ಷೆಯ, ಅರಿಸುವೆ ಧರ್ಮ ಸಾಕ್ಷಿಯ, ಧರಿಸಿದೆ ಧರ್ಮ ದೀಕ್ಷೆಯ. ಶ್ರೀಕೃಷ್ಣ ಪರಮಾತ್ಮರಿಗೆ ನಮೋದ ಮಾಡು. ಭೀಷ್ಮ ದ್ರೋಣಾದಿ
ಭೂಪಾದಿಗಳೆದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ನನ್ನನ್ನು ನೋಡಿಯೂ ಸಹ ನೋಡದಂತೆ ಗೊತ್ತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ಅವನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ದುರ್ಯೋಧನ, ಕೃಷ್ಣ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಚಕ್ರವರ್ತಿಯಾದ ನಾನು ನಿನ್ನ ಪಾದಗಳಿಗೆ ನಮಸ್ಕರಿಸಿದ ಹೆಮ್ಮೆ ಪಡಬೇಡವೋ ಮಾಧವ. ನಾನು ಪ್ರತಿನಿತ್ಯ ಭೂದೇವಿಗೆ ನಮಸ್ಕರಿಸುತ್ತಿದ್ದೇನೆ. ಅದೇ ರೀತಿ ಈ ದಿನವೂ ಮಾಡಿದರು. ಅದು ಅಲ್ಲದೆ ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸುವ ನಟನೆ ಬಂದದ್ದಾಯಿತು. ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ನರ್ತನವೆಂದರೆ ನಿನಗೆ ಬಹು ಇಷ್ಟವಲ್ಲವೇ? ಇದ್ದರೂ ಇರಬಹುದೇನು? ಇರಬಹುದೇನೆಯ? ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಇಂದು ನಮ್ಮ ರಾಜ್ಯಸಭೆಯ ರಾಜನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ನಂತರ ನೀನು ಬಂದ ಸಮಾಚಾರವನ್ನು ತಿಳಿಸಬೇಕಂತೆ. ಸಹೋದರ ದುಶ್ಯಾಸನ, ಅಗ್ರಜ, ನರ್ತಕಿಯನ್ನು ಬರಮಾಡು. ಯಾರಲ್ಲಿ ರಾಜನ ಅರ್ಥಕ್ಕಿನ್ನು ಬರಮಾಡಿ. ಕರುನಾಡು ಕುರುಭೂಪರಾಜೇಶ್ವರ, ಕರುನಾಡು ಕುರುಭೂಪರಾಜೇಶ್ವರ, ಕುರುವಂಶ ಕುಲತಿಲಕ ಮಕುಟೇಶ್ವರ ತೀರ, ಕುರುವಂಶ ಕುಲತಿಲಕ ಮಕುಟೇಶ್ವರ ತೀ, ಕರುನಾಡು ಕುರುಭೂಪರಾಜೇಶ್ವರ. ರಿಪುಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ರಿಪುಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ, ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುನಾಡು ಕುರುಭೂಪರಾಜೇಶ್ವರ, ಕುರುವಂಶ ಕುಲತಿಲಕ ಮಕುಟೇಶ್ವರ ತೀರ, ಕರುನಾಡು ಕುರುಭೂಪರಾಜೇಶ್ವರ.
ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಡಲನಾದದಿ ಜಗದ ಜನರ ಮರುಳುಗೊಳಿಪ ಕೊಡಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಹರಿ ನಿನಗೆ ನರ್ತಕಿಯರ ನಮನಗಳು ಸದ್ದು ಕೃಷ್ಣ ಯಾರ ಸ್ಥಾನದಲ್ಲಿ ರಾಮೇ ಎಲ್ಲಿ ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುಬೈರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರ ತೊಡೆಯ ಗದದಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರ ತೊಡೆಯ ಗದದಾರಿ ಇವನಿಗೆ ಸರಿ ಸಾಟಿ ಯಾರಿಗರಲ್ಲಿ ಇವನಿಗೆ ಸರಿ ಸಾಟಿ ಯಾರಿಗರಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿ ಸಾಟಿ ಯಾರಿಗರು ಕರುನಾಳು ಕುರುಭೂಪರಾಗೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಳು ಕುರುಭೂಪರಾಗೇಶ್ವರ ರಾಜೇಶ್ವರ ಗೌರವೇಶ್ವರ ಕೃಷ್ಣ ನರ್ತನವನ್ನು ನೋಡಿದ್ದಾಯಿತಲ್ಲ, ಇನ್ನು ನೀನು ಬಂದ ಸಮಾಚಾರವನ್ನು ತಿಳಿಸು. ತಿಳಿಸುವೇನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ನಿರ್ಣಯಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹಾಗೆ ಮಾಡದೆ ಹೋದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಕ್ಷತ್ರಿಯ ಭರತ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಈ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋರಿಸುವಿರೋ, ಈ ಎರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧನರಾದ ಪಾಂಡವರು ತಮ್ಮ ಮಾತಿನಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಲ್ಲವೇ? ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಡೆದುಕೊಂಡವು ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ನಮಗೆ ಕೊಡಿ ಎಂದು. ಶಭಾಷದರೆ, ಕೇಳಿದಿರ ಪಾಂಡವರ ಈ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ
ದೀರ್ಘ ವೈರ್ಯವನ್ನು ಮರೆಯಲು ಪಾಂಡನಂದನರು ಸಿದ್ಧರಿದ್ದಾರೆ. ಕಪಟ ದ್ಯೂತ್ಯ, ಸರ್ಪಬಂಧ, ದಾಕ್ಷಾಗೃಹ ದಹನ ಎಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ತಿಳಿಸಿರುವೆನು. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ಪರಿಶೀಲಿಸಿ ತೀರ್ಪು ನೀಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ರಾಜ, ದುಡುಕದೇರು 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 ಗೌರವೇಶ ಮರ ದುಡುಕದೇರು 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 ಗೌರವೇಶ ದುಡುಕಿ ನೀನು ರಣದೊಳಗೆ ಧನಿಯದೇರು ಹರಸ ದುಡುಕದೇರು 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 ಗೌರವೇಶ. ಕುಮಾರ, ಮಾಡಬಾರದ ಮೋಸ ಸೋದರರಿಗೆ ಮಾಡಿ ಮಾಡಬಾರದ ಮೋಸ ಸೋದರರಿಗೆ ಮಾಡಿ ಸೋದರರ ಪತ್ನಿಯ ಅಪಮಾನ ನೀಗೈದೆ ಸೋದರರ ಪತ್ನಿಯ ಅಪಮಾನ ನೀಗೈದೆ ಭೀಷ್ಮರ ಬೋಧನೆಯ ವಿದುರನ ಹಿತ ನುಡಿಯ ಗೌರವೇಶ ಗೌರವೇಶ ಭೀಷ್ಮರ ಬೋಧನೆಯ ವಿದುರನ ಹಿತ ನುಡಿಯ ಶ್ರೀಕೃಷ್ಣನ ಮಾತ ಆಲಿಸೋ ಗೌರವ ಶ್ರೀಕೃಷ್ಣನ ಮಾತ ಆಲಿಸೋ ಗೌರವ ದುಡುಕದೇರು 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 ಗೌರವೇಶ ದುಡುಕಿ ನೀನು ರಣದೊಳಗೆ ದಡಿಯದ್ದೇರು ಹರಸ ದುಡುಕದೇರು 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 ಗೌರವೇಶ ಗೌರವೇಶ ಕುಮಾರ, ನಿನ್ನ ಸಹೋದರರಾದ ಪಾಂಡವರಿಗೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯಾದರೂ ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ ಕುಮಾರ. ತಾತ ತಮ್ಮ ಪೀಠವನ್ನು ಅಲಂಕರಿಸಿ. ದುರ್ಯೋಧನ, ಈಗಲಾದರೂ ನನ್ನ ಮಾತನ್ನು ಯಾರದು? ಓಹೋ, ವಿದುರ ಚಿಕ್ಕಪ್ಪ ಮಹಾಶಯ. ನೀತಿ ಹೇಳಿರುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡಬೇಕಾದದ್ದು ನಮ್ಮಂಥ ತಿಳಿದವರ ಜ್ಞಾನಿಗಳ ಕರ್ತವ್ಯ. ಹಾಗೆ ಮಾಡದೆ ಹೋದರೆ ದೋಷವು ಸಂಭವಿಸುವುದು. ಸುಯೋಧನ, ನೀನು ಯೌವನ ಮದದಿಂದ ಗರ್ಭಿತನಾಗಿರುವೆ.
ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಈಗ ನಾನು ಏನು ಹೇಳಿದರೂ ಅದು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವೆನು, ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮ, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮ ಇವರು ಹೇಳಿದುದಕ್ಕಿಂತ ಹೆಚ್ಚಿಗೆ ನಾನೇನನ್ನು ಹೇಳಲಾರೆ. ಸಿರಿ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಅವರು ಅದರಲ್ಲೇ ಅಷ್ಟರಲ್ಲೇ ತೃಪ್ತಿ ಪಡುವರು. ಇದು ನನ್ನ ಅಭಿಪ್ರಾಯ ಸುಯೋಧನ. ವಿದುರ ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವು. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನು ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹು ಸಾಧನೀಯವಾಗಿ ತಿಳಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಳಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂರ್ಯತೆ ಕೊಳಕುದಿರಲ್ಲ ಕೃಷ್ಣ, ಕೊಳಕುದಿರಲ್ಲ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ನನ್ನೊಡನೆ ಯುದ್ಧ ಮಾಡಿ ಪಡೆಯಲಿ. ಅಗ್ರಜ, ಆ ಪಾಂಡವರು ಯುದ್ಧ ಮಾಡಲು ಕೈಲಾಗದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಭಿಮಾನ. ಯೋಚಿಸಿ ನೋಡು ಕೌರವೇಶ್ವರ. ಕೃಷ್ಣ, ಸಾಗು ಮಾಡು ನಿನ್ನ ಒಪ್ಪಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುತ್ಸಾವಾಸದ, ದುರಾಶಯದ ದುರಾಭಿಮಾನ. ಬಲೆ ಬಲ ಕೃಷ್ಣ, ಚೆನ್ನಾಗಿ ಹೇಳಿದೆ. ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ಈ ಕೌರವನನ್ನು ಸದೆ ಪಡೆಯಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪರಮ ಮಿತ್ರ ಕಣ್ಣನ್ನು ಒರೆಸಬೇಕೆಂದಲ್ಲವೇ ಆ ನಿನ್ನ ಪರಮ ಮಿತ್ರ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟೀಯ ಸ್ನೇಹ ಬೆಳೆಸಿದ್ರಲ್ಲವೇ ಆ ಲಜ್ಜೆಗೆಟ್ಟ ಏಳಿ ಪಾಂಡವರು, ಅದು ದುಸ್ಸಾವಾಸ. ಈ ದುರ್ಯೋಧನ ದುಶ್ಯಾಸನ ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪ್ರಾಗಿಯನ್ನು ಆರಿಸಲು ಯೋಚಿಸುತ್ತಿರುವಲ್ಲವೇ ಆ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಲಜ್ಜೆಗೆಟ್ಟ ಏಡಿ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸಲಾರ. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿ ನಡೆಯುವುದೇ ಒಳ್ಳೆಯದು. ಅಗ್ರಜ, ಇರುವಾಗಲ್ಲ ಏಡಿ ಪಾಂಡವರ ಕೂಡಿ ಬಾಳ್ವದ ಬೇಡ ಬೇಡ ಬಲು ಎಚ್ಚರವ. ಏಡಿ ಪಾಂಡವರ ಕೂಡಿ ಬಾಳ್ವದ ಬೇಡ ಬೇಡ ಬಲು ಎಚ್ಚರವ. ಬೇಡ ಬೇಡ ಬಲು ಬೇಜರವ, ಬೇಡ ಬೇಡ ಬಲು ಎಚ್ಚರವ. ಸಂಧಿಸಾಗದು ಮುಂದೆ ಹೋಗುನೆ, ಸಂಧಿಸಾಗದು ಮುಂದೆ ಹೋಗುನೆ. ಬಂದ ದಾರಿಯ ಹಿಡಿಯುತ್ತಲೇ, ಬಂದ ದಾರಿಯ ಹಿಡಿಯುತ್ತಲೇ, ಬಂದ ದಾರಿಯ ಹಿಡಿಯುತ್ತಲೇ. ಇರುವಾಗಲ್ಲ ಕಾಡು ದೊರಕದು, ಕಾಡಿಗೋಗಲು ಬೇಡವಾಗದು ರಾಜ್ಯವನ್ನು. ಕಾಡು ದೊರಕದು, ಕಾಡಿಗೋಗಲು ಬೇಡವಾಗದು ರಾಜ್ಯವನ್ನು. ದುಷ್ಟ ಪಾಂಡವರ ಮುಟ್ಟಿ ಮುರಿಯುತ್ತ, ದುಷ್ಟ ಪಾಂಡವರ ಮುಟ್ಟಿ ಮುರಿಯುತ್ತ ಗಟ್ಟಿ ಮೆರೆಯಿವೆ ತಲೆಯೊಳಗೆ. ತಾವು ಗಟ್ಟಿ ಮೆರೆಯಿವೆ ತಲೆಯೊಳಗೆ, ತಾವು ಗಟ್ಟಿ ಮೆರೆಯಿವೆ ತಲೆಯೊಳಗೆ. ಏಡಿ ಪಾಂಡವರು ಬೇಡಿ ಮಾಡುವರು, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಮಧ್ಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂಥ ಹಿದ್ದವರ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಇನ್ನು ಮುಂದೆ ಬಂದ ದಾರಿ ನಡೆಯುವುದು ಒಳ್ಳೆಯದು. ಕೃಷ್ಣ, ಗೋಪಿಕಾಶ್ರೀಯರ ಮನೆಯಲ್ಲಿ
ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿನ್ನುವುದನ್ನು ಬಿಟ್ಟು ರಾಜ್ಯವನ್ನು ಕೇಳಲು ಬಂದ್ಯಾ? ಈ ವೀರರ ಹೃದಯ ಆ ಬಣ್ಣ ಭೀಮನ ಋಣ ಚಂಡಾಡಲು ಈ ದುಶ್ಯಾಸನ ಸದಾ ಸಿದ್ಧವಾಗಿರುವುದು. ಹೌದು ಹುಲಿಯ. ಕೃಷ್ಣ ದುರಾಪರಾಧ ದ್ರೋಹಿಗಳ ಹಲವ ಮುರಿದ ನೀಚನ ದುರಾಪರಾಧ ದ್ರೋಹಿಗಳ ಹಲವ ಮುರಿದ ನೀಚನ ಹಲವ ಮುರಿದ ನೀಚನ ಹಲವ ಮುರಿದ ನೀಚನ ಕೃಷ್ಣ ಅಖಂಡ ಸಮರದೋ ಶಿಖಂಡಿತಾರ್ಥನ ಅಖಂಡ ಸಮರದ ಶಿಖಂಡಿತಾರ್ಥನ ಪುರವ ಕಡಿದು ಯಮ ಪುರಿಗೆ ಕಳಿಸುವೆ ಕೃಷ್ಣ ಪುರವ ಕಡಿದು ಯಮ ಪುರಿಗೆ ಕಳಿಸುವೆ ದುರಾತ್ಮರಾದ ದ್ರೋಹಿಗಳ ಹದವ ಮುರಿದ ನೀಚನ ಹದವ ಮುರಿದ ನೀಚನ ಹದವ ಮುರಿದ ನೀಚನ ಓ ಪಂಡ ಭೀಮನ ಓರಿ ಹೃದಯವ ಕೃಷ್ಣ ಓ ಪಂಡ ಭೀಮನ ಓರಿ ಹೃದಯವ ಸಿಗಿದು ಈ ಜನ ನಮ್ಮ ಪುರಿಗೆ ಕಳಿಸುವೆ ಕೃಷ್ಣ ಸಿಗಿದು ಈ ಕ್ಷಣ ಯಮ ಪುರಿಗೆ ಕಳಿಸುವೆ ದುರಾತ್ಮರಾದ ಪಾಂಡು ಸುತರ ಮದವ ಮುರಿದ ನೀಚನ ಮದವ ಮುರಿದ ನೀಚನ ಮದವ ಮುರಿದ ನೀಚನ ಕೃಷ್ಣ ಕೌರವೇಶ್ವರ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ನಮಗೆ ಹಿಂದೆ ಮಾಡಿರುವ ಕೃತ್ಯಗಳನ್ನು ಜ್ಞಾನಿಸಿಕೊಂಡರೆ ಅವರನ್ನು ಕಡಿದು ಬಿಡುವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದು ಗೋಪಿಕಾಂಗನೆಯರ ನಂದನವನಲ್ಲ. ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ. ನೋವೇನು ಕೈಗೆ ಬಳೆ ತೊಟ್ಟು ಕುಳಿತಿಲ್ಲವೋ ಬಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನು ಇಲ್ಲ, ನಿನ್ನ ಪುಳ್ಳಂಗವಿನೂ ಇಲ್ಲ. ಕುಲಗೋ ತಕನ ಕಳ್ಳ ನೋವನ್ನ ಕಳ್ಳ ತೊಳೆದು ಸಿರವು ಹೊಡೆದಡಿ ಈಗ ಕುಲಗ ಎಷ್ಟ ಕುಲಗೋ ತಕನ ಕಳ್ಳ ನೋವನ್ನ ಕಳ್ಳ ತೊಳೆದು ಸಿರವು ಹೊಡೆದಡಿ ಈಗ ಕುಲಗ ಬಲಕರಗೆ ಮೆರವ ಹೇಳಿದುರೊಳರ ಬಲಕರಗೆ ಮೆರವ ಹೇಳಿದುರೊಳ ಉರುವೆನಿಸಿ ಬರದಿಂದ ಕಡಿದಡುವೆನಿ ಈಗ ಕುಲಗ ತಕನ ಕಳ್ಳ ನೋವನ್ನ ಕಳ್ಳ ತುಳಿದು ಸಿರವು ಹೊಡೆದಡಿ ಈಗ ಕುಲಗ ಕೃಷ್ಣ ಭಾರಿ ಮಸಣಗಳು ಗೌತಣ ಮಾಡಿ ತೀರ್ದ ವೈಭವದಿಂದಳಗೂಡಿ ಕೃಷ್ಣ ಭಾರಿ ಮಸಣಗಳು ಗೌತಣ ಮಾಡಿ ತೀರ್ದ ವೈಭವದಿಂದಳಗೂಡಿ ಘೋರ ಕೃತ್ಯವಾಯ ಸಗಿದ ಗುರುಳರ ಘೋರ ಕೃತ್ಯವಾಯ ಸಗಿದ ಗುರುಳ ಗುರುವೆನಿಸಿ ಬರದಿಂದ ಕಡಿದ ಕುಲಗ ತಕನ ಕಳ ನವನ್ನ ಕೊಲ್ಲು ಉಳಿದು ಕೆಲವು ಕಡೆ ಗಿಡುವೆನು ಕುಲಗ ಶ್ರೇಷ್ಠ, ನೀನು ಬಂದ ದಾರಿಯನ್ನೇ ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಇದು ಹೀಗನದಿಂದ ಹಪ್ಪಳಿಸಿಬಿಟ್ಟೇನು. ಎಚ್ಚರವಿರಲಿ ಕೃಷ್ಣ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ನನ್ನ ಕಡು ವೈರಿ ಅರ್ಜುನ ಮೇಲೆ ಹಾಗೆ ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಇಂಥ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತಹ ವೀರ ಕ್ಷತ್ರಿಯರಿಗಲ್ಲ. ಕರ್ಣ, ಕೃಷ್ಣ, ನೀನು ಸಹ ಇವರಂತೆಯೇ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ? ಧರ್ಮದ ನುಡಿಗಳನ್ನಾಡುತ್ತಿರುವೆಯಾ? ಸ್ವಾರ್ಥ ಸಾಧನೆಗಾಗಿ
ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತನಾರೋ ಇತವಾ ಮರೆತು ಕೆಣಕಿ ಬಲಿಸುವುದೇ ಮುನ್ನ ಬರ್ಪುದೋ ಘೋರ ಸಮರ. ಸಮರ ಯದುಪತಿ ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಸತ್ಯಭಾಮ ವಲ್ಲಭನೇ. ಯದುಪತಿ ಪಾಂಡು ತನಯರ ಹಿತವನು ಬಯಸುತ್ತ ಪಾಂಡು ತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಹಾಡಲೆಂದು ಬಂದೆಯಾ. ಯದುಪತಿ ಸಂಧಿಯ ನಾಟಕವ ಹಾಡಲೆಂದು ಬಂದೆಯಾ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಸತ್ಯಭಾಮ ವಲ್ಲಭನೇ. ಅಟವಂತರು ನಾವು ಕೃಷ್ಣ. ಕೃಷ್ಣ ಅಟವಂತರು ನಾವು ಹಿತವಿದು ತಿಳಿನಿ, ಅಟವಂತರು ನಾವು ಹಿತವಿದು ತಿಳಿನಿ, ದುರದಲು ಪೋತನ ಶಿರವನ್ನು ತೆಗೆಯುವೆ. ದುರದಲು ಪೋತನ ಶಿರವನ್ನು ತೆಗೆಯುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ವಾಮ ವಲ್ಲಭನೇ. ಭಲೆ ಅಂಗಾಧಿಪ ಭಲೆ. ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತನಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಬೇಕು ಕೇಳು ದುರ್ಯೋಧನ. ಕರೆಸಿಗ ನೀ ಅನುಜಾತರ ದುರ್ಯೋಧನ. ಕೃಷ್ಣ ಕರೆಸಿಗ ನೀ ಅನುಜಾತರ ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ.
ಬಂಧು ಬಾಂಧವರನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಒಪ್ಪಿಕೊಳ್ಳುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಶಾಂತಿ, ಮಮತೆ ಹೊರತು ಅವರಿಗೆ ಮತ್ತೇನು ಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ಕ್ಷಮೆಯಾಚಿಸುವರು, ಮಿತ್ರರು ಪುಳಿಕರಾಗಿ ನಿನ್ನನ್ನು ಆಲಂಗಿಸುವರು. ಈ ದಾನವ ಪತಿ ಯದುಪತಿಯು ಕೇವಲ ಪಾಂಡವರಿಗಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೆ ಒದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿಮ್ಮಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪು. ಸತ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನ ಸಲುವಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರು ಹುವಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನರೆಂದರು ಹುವಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಖಂಡವನಾಳ್ವ ಗೊಂಡುಗಲಿಗಳವರಾಗಿದ್ದೊಡೆ. ಗುಂಡೆದೆಯ ಗುಂಡಿಗಳು ಉಳ್ಳವರೇ ಆಗಿರುದೊಡೆ. ಇಷ್ಟ ಭರತ ಖಂಡವನಾಳ್ವ ಗೊಂಡುಗಲಿಗಳವರಾಗಿರ್ದೊಡೆ. ಗಂಡದೆಯ ಗುಂಡಿಗೆಯುಳ್ಳವರೇ ಆಗಿರುದೊಡೆ. ಎಂಡದೆಯ ವಸ್ತ್ರಾಭರಣವ ಖಂಡಿಸಿ, ಎಂಡದೆಯ ವಸ್ತ್ರಾಭರಣವ ಖಂಡಿಸಿ ಕೆಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದೆ. ಕೃಷ್ಣ, ಚಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದೆ ಷಂಡರನ್ವಯ ಸಭೆಯೊಳ್ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರೋ ದೂರ್ದಂಡರೇ ಬೇಳ್ ಮಾಧವ ಮಾಧವ. ಕೃಷ್ಣ, ಕೈಲಾಗದ ಏಡಿ ಧರ್ಮರಾಯ ಸಾತ್ವಿಕರಂತೆ ವೇಷ ಧರಿಸಿ 3 ಲೋಕವನ್ನು ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಚೇನು. ಅದನ್ನು ನೋಡಿದವರು ಯಾರು? ಕೊಂದಿದ್ದರೂ ಕೊಂದಿರಬಹುದು, ಅದು ನಿನ್ನ ಕುತಂತ್ರದಿಂದ. ಇಂತಹ ಕೊಲೆಪಾತಕ ರೌದ್ರಾಂಶದಂಭೂತನು ತುಂಬಿದ್ದ ರಾಜ್ಯಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ಈ ನನ್ನ ಸಹೋದರ ಮುಡಿಗೆ ತಂದಾಗ ಎಲ್ಲಿ ಅಡಗಿತ್ತೋ ನಿನ್ನ ಭೀಮನ ಸಾವಿರಾನೆಯ ಫಲ? ಇನ್ನು ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆ ತೊಟ್ಟು ತಕ್ಕ ಥೈ ಎಂದು ನಟಿಸುವ ನಪಂಸಕ ಪಾತ್ರ. ಇನ್ನು ವಸುಳೆಯರಾದ ನಕುಲ ಸಹದೇವರು ನನ್ನರಮನೆಯ ದ್ವಾರಪಾಲಕ ಅಶ್ವಪಾಲಕರಾಗಲು ಯೋಗ್ಯರಲ್ಲ. ಇಂಥವರ ಪರಾಕ್ರಮ ಗೋಪಾಲಕರಾದ ನಿನಗತಿಶಯ, ನನಗಲ್ಲ. ಕೃಷ್ಣ, ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆ, ಇನ್ನು ಮುಂದೆ ನಮ್ಮವರ ಪರಾಕ್ರಮವನ್ನು ಹೇಳುವೆ. ಕೇಳು ಕೃಷ್ಣ. ಸ್ವಸಾಮರ್ಥ್ಯದಿಂದ ಇಡೀ ಭೂಮಂಡಲವನ್ನೇ ಶಾಸನ ಮಾಡುತ್ತಿರುವ ನಾನು ಸಾಹಸಿಯೋ? ನನ್ನ ಎದುರಿ ಕಾಡು ಮೇಡುಗಳನ್ನು ಅಲೆಯುತ್ತ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಿರುವ ಪಾಂಡವರು ಸಾಹಸಿಗಳು. ಕೃಷ್ಣ, ಆ ಭಂಡ ಭೀಮನ ಗುಂಡಿಗೆಯನ್ನು ಸೀಳಲು
ಸದಾ ಸಿದ್ಧನಿರುವ ಈ ನನ್ನ ನಿಜ ದುಶ್ಯಾಸನ ಆ ನಿನ್ನ ಪರಮ ಮಿತ್ರ ಪಾರ್ಥನ ಶಿರವನ್ನು ಚಾರಿಸಲು ಕಾಲವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಪರಮ ಮಿತ್ರ ಕರುಣ ಇನ್ನು ಎದುರಿಗೆ ಬಂದ ಎದುರಾಳಿಗಳ ಶಿರವನ್ನು ಕ್ಷಣ ಮಾತ್ರದಲ್ಲೇ ಕಿತ್ತಸೇಬಲ್ಲ ನನ್ನ ಮಾವ ಸಿಂಧುರಾಜ. ಇನ್ನು ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ನುಡುಗಿ ಸಮಯಕ್ಕೆ ಸರಿಯಾಗಿ ಸಮಯ ಸಂಜೀವನಿಯಂತೆ ನನಗೆ ಸಲಹೆಯನ್ನಿತ್ತುವ ಈ ನನ್ನ ಮಾವ ಸೋದರ ಮಾವ. ಇನ್ನು ಮುಂತಾದವರ ಪರಾಕ್ರಮ ನೀನು ಮೊದಲೇ ಚೆನ್ನಾಗಿ ಬನ್ನಿ. ಇಂಥವರಗಳ ಪರಾಕ್ರಮದ ಮುಂದೆ ನಿನ್ನ ಪಾಂಡವರು ನಾಚಿಕೆ ಕೇಡು. ಹೌದು ಹುಲಿಯ ಸ್ಥಿರನಾಗದು ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನೇ ಒಂದುವೆ. ಪಾಪಾಶಯ ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ತುರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದ್ಯೂತಿ ಗೆಳೆತನನ್ನು ಮರೆತೆಯ? ಸಹೋದರರ ಪತಿಯನ್ನು ರಾಜ್ಯಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ಪ್ರಣಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಸ್ನೇಹಶೀಲರು ಧರ್ಮನಿಷ್ಠರು ಆದ ಸಹೋದರರಲ್ಲಿ ಅಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ದಾಶವೃಧಾನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆ ತೊಡಗಿರೋ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ದೊರೆಯಲಾರದು. ಕೃಷ್ಣ, ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸುಮ್ಮನೆ ಹೊರಟು ಕೃಷ್ಣ. ಕೆಟ್ಟರೂ ಸರಿಯೇ ಕಟ್ಟಕಡೆಯದಾಗಿ ಕಾರಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆ ಕಟ್ಟಾಳು ಗೌರವೇಶ್ವರನ್ನು ಕೆಣಕಿ ಏಕೆಯಾಗಿ ನಕ್ಕಳಲ್ಲ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನ ಕೃಷ್ಣ ಈ ಛಲವನ್ನ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿಯೇ, ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಕೆಚ್ಚದೆ ಕಟ್ಟಾಳು ಈ ಗೌರವೇಶ್ವರದ ಮಸಣದ ಮಂಡಲ್ಲಿ ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿಯವ ರಾಜ್ಯವ. ಕೃಷ್ಣ, ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿಯವ ರಾಜ್ಯವ. ಛಲವನ್ನು ಬಿಡೆನ, ನೆಲವನ್ನು ಕೊಡೆನ. ಕೃಷ್ಣ, ಛಲವನ್ನು ಬಿಡೆನ, ನೆಲವನ್ನು ಕೊಡೆನ. ಛಲವ ಜಯಿಸಿ ಗಣ ಮುದದಿ ಮೆರೆವೆನ, ಕೊಡುವುದಿಲ್ಲ ಕಡೆಯ ಮತಿದ್ದು ನ ಸಂತೆಯು, ಕೊಡುವುದಿಲ್ಲವೋ ರಾಜ್ಯ. ಕೃಷ್ಣ, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಹರೋ. ಕೃಷ್ಣ, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ನೀತಿ ಮಾತು ಸಾಕು ಮಾಡು ಕಾತುರತೆಯಿಂದಲೇ. ನೀತಿ ಮಾತು ಸಾಕು ಮಾಡು ಕಾತುರತೆಯಿಂದಲೇ. ಛಲವನ್ನು ಬಿಡೆನ, ನೆಲವನ್ನು ಕೊಡೆನ. ಛಲವನ್ನು ಬಿಡೆನ, ನೆಲವನ್ನು ಕೊಡೆನ. ಛಲವ ಜಯಿಸಿ ಗಣ ಮುದದಿ ಮೆರೆವೆನ, ಕೊಡುವುದಿಲ್ಲವ ರಾಜ್ಯ. ಕಡೆಯ ಮಾತಿದ್ದು ನ ಸರ್ವೇನ, ಕೊಡುವುದಿಲ್ಲವೋ ರಾಜ್ಯ. ಕೃಷ್ಣ, ಪಾಂಡುನಂದನರು ನಮ್ಮೋರು ಯುದ್ಧ ಮಾಡಿ, ಪಾಂಡುನಂದನರು ನಮ್ಮೋರು ಯುದ್ಧ ಮಾಡಿ ಜಯಿಸಿ ಗೆಲ್ಲಲಿ ಅವ ರಾಜ್ಯವ. ಕೃಷ್ಣ, ಜಯಿಸಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡೆನ, ನೆಲವನ್ನು ಕೊಡೆನ. ಕೃಷ್ಣ, ಛಲವನ್ನು ಬಿಡೆನ, ನೆಲವನ್ನು ಕೊಡೆನ. ಛಲವ ಜಯಿಸಿ ಗಣ ಮುದದಿ ಮೆರೆವೆನ, ಕೊಡುವುದಿಲ್ಲವೋ ರಾಜ್ಯ. ಕಡೆಯ ಮಾತಿದ್ದು ನ ಸರ್ವೇನ, ಕೊಡುವುದಿಲ್ಲವೋ ರಾಜ್ಯ, ಕೊಡುವುದಿಲ್ಲವೋ ರಾಜ್ಯ.
ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂಬ ನಾಟಕವನ್ನು ನಾನೇನು ಹರಿಯದವರೆಂದು ಭಾವಿಸಿದೆಯಾ ಕೃಷ್ಣ? ಛಲತೊಟ್ಟು ಮಾಡುವೆನು ಯುದ್ಧ, ಸೋತರೆ ವೀರ ಸ್ವರ್ಗ, ಗೆದ್ದರೆ ಅಖಂಡ ಸಾಮ್ರಾಜ್ಯ. ಆ ನಿನ್ನ ಬಡಪಾಂಡವರಿಗೆ ಹೇಳು, ಹಿಂದೆ ಭಿಕ್ಷೆ ಬೇಡುತ್ತಿದ್ದ 5 ಊರುಗಳು ಸಿದ್ಧವಾಗಿರುವವು, ಅಲ್ಲಿಗೆ ಹೋಗಿ ಭಿಕ್ಷೆ ಬೇಡಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ನೀಡುವರು. ಕೊನೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟಿಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ವಿಚಾರವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ ಎದುಕಲ ಕಳಂಕ ಸ್ವರೂಪನೇ? ಕತಿ ಬೇಡೈಸು ಯೋಧನಲೆ ತೋರಿಗ ಗಾದಿಗಳ ಸೇರನೆ. ಕತಿ ಬೇಡೈಸು ಯೋಧನಲೆ ತೋರಿಗ ಗಾದಿಗಳ ಸೇರನೆ. ಅದೇ ಕಿಂದು ಒದರುವೆ, ಅದೇ ಮಾತ ಮಗಳುವೆ ಕೃಷ್ಣ. ಅದೇ ಕಿಂದು ಒದರುವೆ, ಅದೇ ಮಾತ ಮಗಳುವೆ, ಕುಲಹೀನ ಕುಲವ ಮರದಯ ಅಡವಿಯೋ ಪಡಿಯದೆ ಬಿಡುವುದು ಕೃಷ್ಣ. ಹಳೆ ಕಿಂದು ಒದರುವೆ, ಹಳೆ ಮಾತ ಮಗಳುವೆ, ಅಡವಿಯು ಕುಲಹೀನ ಕುಲವ ಮರದಯ ಅಡವಿಯೋ ಪಡಿಯದೆ ಬಿಡುವನೆ ಕೃಷ್ಣ. ಕದನದೊಳು ನಿನ್ನ ಮದವನಡಗಿಪ ದುರ್ಯೋಧನ. ಕದನದೊಳು ನಿನ್ನ ಮದವನಡಗಿಪ ಚತುರರಿಗರು ಬರುವೆ. ಮಂದಮತಿಯಂತೆ ಕುಂದನರಿಯದೆ ಮಂದಮತಿಯಂತೆ ಕುಂದನರಿಯದೆ ಗುಂಡುಗವ ಪಡುವೆ. ಸುಯೋಧನ ಗುಂಡುಗವ ಪಡುವೆ. ಪರಮ ಪುರುಷನೆಂಬ ಬಿರುದನು ಅಡವಿಯೋ ಸಾರು ನಾಸೈಕೆ ಈ ನಿನ್ನ ಮೋಸ. ಸಾರು ನಾಸೈಕೆ ಈ ನಿನ್ನ ಮೋಸ. ಸರಿಸಬಲ್ಲವರ ಸರಿಸಬಲ್ಲವರ ಸರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನು ಅಡವಿಯೋ ಅಡಗಿತೆ ಬಿಡುವನೆ ಕೃಷ್ಣ. ಪರಮ ಪುರುಷನೆಂಬ ಬಿರುದನು ಅಡವಿಯೋ ಅಡಗಿತೆ ಬಿಡುವನೆ. ಕತಿ ಬೇಡೈಸು ಯೋಧನನೆ ತೋರಿಗ ಕತಿ ಬೇಡೈಸು ಯೋಧನನೆ ತೋರಿಗ ನಾತಿಗಳ ಸೈರಣೆ ಸೈರಣೆ ಸೈರಣೆ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅದಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಮುತ್ಯಾರಿಗೆ ಸಾರ್ವಭೌಮನಿಗೆ ಏನೆಂದು? ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ ನಿನ್ನನ್ನು ಉಚಿತವಾಗಿ ಬೀಳ್ಕೊಡಬೇಕೆಂದು ಶಕುನಿ ಮಾವನ ಸಲಹೆಯನ್ನಿಟ್ಟಿದ್ದಾನೆ. ಶಕುನಿ ಮಾವನವರ ಸಲಹೆ ಎಂದರೆ ಅದು ಅದ್ಭುತವಾಗಿ ಇರುತ್ತದೆ. ಕೃಷ್ಣ, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು. ಸಹೋದರ ವಿಶ್ವಾಸನ ಕರ್ಣ ಶಕುನಿ ಬಂಧಿಸಿ ಕೃಷ್ಣನನ್ನ. ಯಾರನ್ನು ಬಂಧಿಸುವಿರೋ ಮಂದಮತಿಗಳರ. ಬಟ್ಟೆಯಿಂದ ಬೀಸಣಿಗೆಯನ್ನು, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ಇದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ? ಈಗ ಬಂಧಿಸಿ ನೋಡೋಣ. ಎಲ್ಲಿ ಕೃಷ್ಣ? ಇಂಥ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಸಹೋದರ ಬಂಧಿಸು, ಬಂಧಿಸು, ಖಡ್ಗಗಳನ್ನು ಆಡಿಸು. ಕೃಷ್ಣ, ರಹಸ್ಯದ ವಿಚಾರಗಳನ್ನು ಮಾತನಾಡಬೇಕೆಂದಿರುವೆನು. ನನ್ನೊಡನೆ ಬರುವೆಯಾ? ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟು ದೂರ ಏತಕ್ಕೆ ಕರೆತಂದೆ ದೇವ? ಕಾರಣ ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಇರುವವೇ?
ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಜಗತ್ತೇ ಮರೆತಂತಿದೆಯಲ್ಲ ದೇವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕೃಷ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಿ ಅವತರಿಸಿದ ರವಿಸುತನೆ ಸುಕುಮಾರವ, ಸುರವೀರ ಸುಕುಮಾರವ. ಕೃಷ್ಣ, ಆಕೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಹೌದು ಕಣ? ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರೆಯ ಬೆಳಗುವ ರವಿಯ ಕರುಣದಿ, ಕರೆಯ ಬೆಳಗುವ ರವಿಯ ಕರುಣದಿ. ಮಹಾ ಮಹಿಮನೆಂದೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರವ, ಸುರವೀರ ತಳಮಳವೇತಕ್ಕೆ ಮನದ ಚಿಂತೆ ತೊರೆ. ಕರ್ಣ, ಕರ್ಣ, ತಳಮಳವೇತಕ್ಕೆ ಮನದ ಚಿಂತೆ ತೊರೆ. ಅವಿತ ಭುವನದೋಳ್ ಕೀರ್ತಿಯ ಪಡೆವೆ, ಘನತರವೆನಿಸಿದ ಮೇದಿನಿಯೊಳು ನೀ. ಘನತರವೆನಿಸಿದ ಮೇದಿನಿಯೊಳು ನೀ. ಮಹಾ ಮಹಿಮನೆಂದೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರವ, ಸುರವೀರ ಸುಕುಮಾರವ. ಕರ್ಣ, 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 ಕೃಷ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ಎತ್ತ ಜನನಿ, ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಎತ್ತ ಮಾತು. ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥೆಪಡುತ್ತಿದ್ದ ನನಗೆ ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ ಕೃಷ್ಣ. ಹೌದು ಕರ್ಣ. ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿರುವ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಲ್ಲ. ಪರಮಾತ್ಮ, ದೇವಾ ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದ ಪರಿತಾಪ ಕೀಡಾನೆ ದೇವಾ. ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದ ಪರಿತಾಪ ಕೀಡಾನೆ ದೇವಾ. ಶೋಧನೆಯೇನಿದು ವಿಧಿಶಾಪ,
ಹಾಸ್ಯದ ಆಂತರ್ಯವರಿದು. ಜನ್ಮರ ಹಾಸ್ಯದ ಆಂತರ್ಯವರಿದು. ಜನುಮದಾತೆಯ ನಿರ್ದಯವರಿದು. ದೇವಾ ದೇವಾ ಜನ್ಮರ ಹಾಸ್ಯದ ಆಂತರ್ಯವರಿದು. ಜನುಮದಾತೆಯ ನಿರ್ದಯವರಿದು. ಜೀವಿಸಲೇ ಪರಿ ಸಹಜರರೊಡಗೂಡಿ. ಜೀವಿಸಲೇ ಪರಿ ಸಹಜರರೊಡಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆಯೇ ಶಾಪ. ಪಾಪಿಯಾದ ಪರಿತಾಪ ಕೀಡಾದ. ದೇವಾ ಶೋಧನೆಯೇ ಶಾಪ. ವಿಧಿಶಾಪ. 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 ಕೃಷ್ಣ, ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ಸ್ವಾತ್ಸವೆಂಬ ಕೊಳಿಗೆ ಸುತ್ತಿರುವರು ಆ ಪಾಂಡವರು. ಈ ಇರುವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತೊರೆಯಲಿ? ಒಂದು ದಿಕ್ಕೆ ತೋಚದಂತಾಗಿದೆ ದೇವಾ, ಒಂದು ದಿಕ್ಕೆ ತೋಚದಂತಾಗಿದೆ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾ ವಯಸ್ಸಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಪಡೆದು ಅವು ಫಲಿಸುವೋ ಇಲ್ಲವೋ ಎಂದು ಮನಲ್ಲೇ ಸಂಶಯಪಟ್ಟು ಅವುಗಳೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವದ ಕೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರಗೈಗೆ ಸಿಕ್ಕಿದೆ. ಅವರು ನಿನ್ನನ್ನು ಒಂದು ಪ್ರೀತಿ ಮಮತೆಯಿಂದ ಸಾಕಿ ಸಲುಹಿದರು. ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಂತೆ. ಬಾ ಕರ್ಣ. ಇದು ನಿಜವಾಗಿಯೂ ಸತ್ಯ ಸಂಗತಿಯೇ ಕೃಷ್ಣ? ಹೌದು ಕೃಷ್ಣ ಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಎತ್ತ ಮಾತೆಯೇ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥೆಪಡುತ್ತಿದ್ದ ನನಗೆ ಇಂತಹವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲು. ಕೃಷ್ಣ, ಕರ್ಣ, ನೀವು ಬಂದು ಬಹಳ ವೇಳೆ. ಕರ್ಣ, ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿಕೊಟ್ಟೆನು. ಆಕೆಯು ನಿನ್ನನ್ನು ನೋಡಲು ಬಲು ಆತುರದಿಂದ ಗಂಗಾ ತೀರಕ್ಕೆ ಬರುತ್ತಿರುವರು. ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ಹೊತ್ತಾಯಿತು, ನಾನಿನ್ನು ಬರುತ್ತೇನೆ ಕರ್ಣ. ತಮ್ಮ ಚಿತ್ತ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ನನ್ನ ಮಾತೆಯೇ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥೆಪಡುತ್ತಿದ್ದ ನನಗೆ ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ.
ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೇ? ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ? ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ? ದುರದೋಳ್ ತಮ್ಮಂದಿರಂ ನಾ ಕೊಲ್ಲಲೇ? ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದೊರೆಯೋಳ್ ಸುಖ ಸಂಪತ್ತಿನಿಂದ ನಾ ಬಾಳ್ವೆನೆ. ಛಲದೀ ಪಾರ್ಥನ ರುಂಡವಂ ತಗಿರಿದು ಛಲದೀಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ಕೌರವೇಶ್ವರ ನಾ ಸಾಯಲೇ? ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಗತಿಯಾರು? ನನ್ನ ಪತಿಗಳಾದರು ನನ್ನನ್ನೊಂದು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿ ಸೋತರು. ಆ ದುಶ್ಯಾಸನಿಂದ ಅಪಮಾನಿತಳಾದೆನು. ರಾಜನಗರವನ್ನೇ ತ್ಯಜಿಸಿ ಅನಾಥ ಭಿಕ್ಷೆಕೆಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇವಳೇಕೆ ಈ ರೀತಿ ಚಿಂತಾಮಗ್ಗಳಾಗಿರುವಳು? ಪ್ರಿಯತಮೆ, ಏಕೆ? ಏನಾಯಿತು? ನಿಷ್ಕಾರಣವಾಗಿ ಹೇಳ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣವೇ ಇರುವುದು. ನೀವಾದರೂ ಪುರುಷರು ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿದರೆ ಅವರ ಮೇಲೆ ತಕ್ಕ ಪ್ರತಿ
ಪ್ರತಿಕಾರವನ್ನೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರ ಆತ್ಮ ಗೌರವಗಳನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯವೇ ಬೇಕು. ಹೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ನೀನು? ಬೆಚ್ಚದಿರು ಪಾಂಚಾಲಿ, ಏ ಭೀಮನ ಕೆಚ್ಚದೆಯ ರಾಣಿ, ಏ ನನ್ನ ಬೆಚ್ಚಿಗೆ ಶಿಳುವರನ್ನು ರೊಚ್ಚಿನಿಂದ ಕೊಚ್ಚಿ ನೊಚ್ಚು ನೂರಾಗಿಸುವ ಪಾಂಚಾಲಿ. ಏಕೆ ರೋದೀಪೆ? ಅಬ್ಬಬ್ಬಾ, ಸಾಕು ಸಾಕು. ತರುಣಿ ಮಣಿಯಲಿ ಏಕೆ ರೋದೀಪೆ? ಪಾಂಚಾಲಿ ಬಿಡ ಬಿಡ ನಿನ್ನಯ ಹಡಲ ಬಗೆಯ ಕೆಡಕಲ ಹೊಡಲ. ಅಬ್ಬಬ್ಬಾ, ಸಾಕು ನಿಲ್ಲಿಸಿ. ಬಿಡ ಬಿಡ ನಿನ್ನಯ ಹಡಲ ಬಗೆಯ ಕೆಡಕಲ ಹೊಡಲ. ಏಕೆ ರೋದೀಪೆ? ತರುಣಿ ಮಣಿಯಲಿ ಏಕೆ ರೋದೀಪೆ? ಪಾಂಚಾಲಿ ಅಬ್ಬಬ್ಬಾ, ಸಾಕು ನಿಲ್ಲಿಸಿ. ಅಗ್ಗಜನಂದಯ ವೇರಿ ಸಿಗದ ಕುರುಕುಲ ಸೇರಿ. ಪಾಂಚಾಲಿ ಅಗ್ಗಜನಂದಯ ವೇರಿ ಸಿಗದ ಕುರುಕುಲ ಸೇರಿ. ಬಗ್ಗಿಸುವೆ ಮದಂದಗಳರ, ಬಗ್ಗಿಸುವೆ ಮದಂದಗಳರ. ಒಗ್ಗಲಾಗದೆ ಚಿಂತೆಯ ಬಿಡು ಬಿಡು, ಒಗ್ಗಲಾಗದೆ ಚಿಂತೆ ಏಕೆ ರೋದಿಪೆ? ಅರುಣಿ ಮಣಿಯಲಿ ಏಕೆ ರೋದಿಪೆ? ಅದೇಕೆ ರೋದಿಪೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆ ನಮ್ಮ ಸಮಾಜದ ನೇಮ, ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲಬೇಕೆಂದು ನಿಮ್ಮ ಋಷಿಗಳೇ ಆಜ್ಞೆ ಮಾಡಿ. ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿಗಳು. ಆ, ಅಣ್ಣನ ಒಂದು ದಿನದಿಂದ ವಿವೇಕದಿಂದ ಆದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಅದನ್ನು ಮರೆತು ಬಿಡು. ಈ ದಿನ ನೀನು ಇಷ್ಟೊಂದು ನಿಷ್ಕಾರಣವಾಗಿ ಹೇಳ್ತಿರ್ಬೇಕೆ? ನನ್ನೊಡೆ ತಿಳಿಸಬಾರದೆ? ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿ ಅಲ್ಲವೇ ಸ್ವಾಮಿ? ಅಬ್ಬಬ್ಬಾ, ಸಾಕು ಸಾಕು. ಪಾಂಡವರ ಪತ್ನಿಯೆನಿಸಿ ಪರಿಭವನೆ ಸಹಿಸಲಾರೆ. ಈ ಶೂರತನವು ಏಕೆ ಕನಸಾಯ್ತೆನ? ಆಹಾ, ಈ ಶೂರತನ ಕನಸಾಯ್ತೆನ ಬಗ್ಗೆ ಸರಿಯೇ ನಿಮಗೆ ಸಮ್ಮತವಾದರೆ ಸರಿಗೆ ಸಮ್ಮತವಾದರೆ ಗೆಳೆಯ ಕಥೆಯ ಕಥೆಯ ಅಳಬೇಡ ಪಾಂಚಾಲಿ, ಅಳಬೇಡ. ಶ್ರೀಹರ ಪರಾಧೀನತೆ ನಮ್ಮ ಸಮಾಜದ ನೇಮ, ಭಗವಾನ್ ಸ್ವರೂಪಿಗಳ ಋಷಿಗಳ ಆಜ್ಞೆ. ಅದು ಹಿಂದಿನ ಮಾತು. ಈಗ ನಾನು ಯಾರ ಆಗ್ಧಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆ. ಈ ದಿವಸ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿ ಇನ್ನೇನು ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿ ಪಾಂಚಾಲಿ ಎಂದು ಹೇಳುತ್ತಾ ನನ್ನನ್ನೇ ಅಪಹಾಸ್ಯ ಮಾಡಿದಳು ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಗೆ ಸಮರ್ಥ. ಹಾಗಾದರೆ ನನ್ನ ಉದ್ದೇಶವೂ ನಿಶ್ಚಯವಾಯಿತು. ಅದರಲ್ಲಿ ಪಾಂಚಾಲಿ, ಆ ದುರ್ಯೋಧನ ಪತ್ನ ಭಾನುಮತಿಗೆ ನೀನೇ ಒಂದು ಉತ್ತರವನ್ನು ಕೊಟ್ಟೆ. ಪ್ರಾಣೇಶ್ವರ, ನಾನು ಎಷ್ಟೇ ಆಗಲಿ ನಿಮ್ಮ ಧರ್ಮ ಪತ್ನಿ ಅಲ್ಲವೇ? ಅಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ನೀಡಿರುವೆನು. ಏನಂದು? ಕೇಳೆ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಎಂದು. ಪಾಪು ಪಾಂಚಾಲಿ, ಪಾಪು.
ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನು ಆಡುವುದರಲ್ಲಿ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದ್ದನು. ನೀನು ಬಹು ಚತುರಳು, ನೀನು ಬಹು ಜಾಣೆ. ಹೌದೇನು ಪ್ರಾಣೇಶ್ವರ? ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಭೀಮನ ಪ್ರೀತಿಯ ಪ್ರೇಯಸಿ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ಹೀಗೆ ಬನ್ನಿ. ಕುರುಕುಲ ಅಧಮರ ಕಣ್ಣ ಪುತ್ತ ರಣ್ಣ ತೊಳು ಕುರು ವಂಶವನ್ ನಾಶವಗೈವೆ. ಕುರುಕುಲ ಅಧಮರ ಕಣ್ಣ ಪುತ್ತ ರಣ್ಣ ತೊಳು ಕುರು ವಂಶವನ್ ನಾಶವಗೈವೆ. ಕುರುಳದು ಕೋಸನ ನೋಡಲನು ಬಗೆದು, ನಿಜವಾಗಿಯೂ ಕುರುಳದು ಕೋಸನ ನೋಡಲನು ಬಗೆದು, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಬಾರೆ. ಪ್ರಿಯಾ ಸಭೆಯ ಪರಿಭವವ ಮರತಿಯನೇನು, ಕೈದ ಶಪಥವನ್ನು ಮರತಿಯನೇನು, ಸಭೆಯ ಪರಿಭವವ ಮರತಿಯನೇನು, ಕೈದ ಶಪಥವನ್ನು ಮರತಿಯನೇನು, ಚಿಂತಿಪೆಯೇ ತಕ್ಕೆ ಧೃಪದಕ್ಕುವರಿಯೇ, ಚಿಂತಿಪೆಯೇ ತಕ್ಕೆ ಧೃಪದಕ್ಕುವರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ. ಸಮಯವಿದೆ ಪ್ರಿಯಾ. ದ್ರೌಪದ, ಶೃಂಗಾರಕ್ಕೆ ಭೀಮ ಪ್ರಿಯಾ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಜನತೆಯ ಮನಗೆ ನಿಲ್ಲದಿಲ್ಲ. ಪ್ರಾಣೇಶ್ವರ ಜನತೆಯ ನನಗೆ ನಿಲ್ಲದಿಲ್ಲ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಿಯಾ ಸ್ವಾಮಿ ದ್ರೌಪದ, ಮನಮುಧಿಸುವ ಮಧುಹಾಸ ವಿಲಾಸ. ಪ್ರಿಯಾ ದೇವಿ, ಮನಮುಧಿಸುವ ಮಧುಹಾಸ ವಿಲಾಸ, ಕೌರವ ಶಿರವ ಧರೆಯುಳು ನೀನು. ಅಲ್ಲವೇ ಸ್ವಾಮಿ? ಕೌರವ ಶಿರವ ಧರೆಯುಳು ನೀನು. ಪ್ರಿಯಾ ಪ್ರಾಣೇಶ್ವರಿ, ಚೆಲ್ಲುತ್ತ ಸೇರುವೆ
ನಿಮಗೆ ನೆನಪಿರುವುದೇ ಸ್ವಾಮಿ? ನೆನಪಿರುವುದು ದೇವಿ. ಇಲ್ಲವೇ ಹಿಂದೊಂದು ದಿನ ಈ ಬಿಚ್ಚಿದ ಕೇಶ ರಾಶಿಯನ್ನು ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ, ಮತ್ತು ಇನ್ನೂ ಏನು ಹೇಳಲಿಲ್ಲವೇ ಸ್ವಾಮಿ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವಲ್ಲವೇ ಪಾಂಚಾಲಿ? ಮೂಡಿನ ಪ್ರತಿಯನ್ನು ಬರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮನು. ಹೌದು ಹೌದು, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನು? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಅವರ ಹೊಗ್ಧದವರಕನು ಅಲ್ಲ. ಶಾಂತಿಯನ್ನು ಬಯಸುವ ಈ ಸತ್ಯ ಪ್ರಸ್ತಾಪದಲ್ಲಿ ತೊಡಗಲಿ. ಅವನು ಯುದ್ಧವನ್ನು ಬಹುಕಾಲದಿಂದ ನಿರೀಕ್ಷಿಸುವೆನು. ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನ ಕೋಪವನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರು. ಅರ್ಜುನ, ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ನೀರೇ ಮೂಲ ಕಾರಣವೆಂದು. ಭೀಮ, ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಬಿರುಮುಡಿಯು ನಿಮ್ಮೆಲ್ಲರ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡಲಿಲ್ಲವೇನು? ಅಗ್ರಜ, ಸ್ವಾಮ್ಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಿಂದ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳುವೆನು. ಈ ಸಂಜೆಯ ಪ್ರಸ್ತಾಪವು ನಿಮಗೆ ಉಚಿತ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಗುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರರು ನಮ್ಮನ್ನು ಮಕ್ಕಳನ್ನಾಗಿ ಪಡೆಯಲಿಲ್ಲ. ಮಕ್ಕಳನ್ನಾಗಿ ಪಡೆಯಲಿಲ್ಲ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ನಾನು ನಿನ್ನೊಂದುಗಳಿಗೆ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಅವರು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಏಡೇ ಕುರುಕುಲವನ್ನು
ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತವಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತದೆ. ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ನೇಗಿದು ಸಮಯವಿರುವುದರಿಕೆಯ ರಮಣಿ ಪಾಂಚಾಲಿ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವನು. ಪಾಂಚಾಲಿ, ಏನಿ ಕೋಲಾಹಲ? ಪಾಂಚಾಲಿ, ನಿಂದು ಹೋಗುವೆನು. ಈ ಸಂಧಿಯ ಪ್ರಸ್ತಾಪವನ್ನು ಕೇಳಿದರಿಂದ ನನಗೆ ಪ್ರಯೋಜನವಿಲ್ಲ. ತಡೇರಿ ಸ್ವಾಮಿ, ಅಣ್ಣನು ಬಂದ ನಂತರ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ನಂತರ ನಿನ್ನಿಷ್ಟದಂತೆ ವರ್ತಿಸುವಿಯಂತೆ. ಪರಮಾತ್ಮ ನಮಸ್ಕರಿಸುವೆನು. ಧರ್ಮನಂದನ, ವಿಜಯಶಾಲಿ ಆಗು. ದೇವಕಿ ವರನಂದನ, ದೇವಕಿ ವರನಂದನ, ಭವಜನಯನ, ನಮಿತೆ ಮಾಧವ, ದೇವಕಿ ವರನಂದನ.
ಅಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ಕಾರ್ಯವು ನಡೆಯಿತಷ್ಟೇ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನಿನ್ನಿಲ್ಲಿರುವುದು ನನಗೆ ಸಮಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ತಡೆಯಿರಿ ಸ್ವಾಮಿ, ಅಣ್ಣನ ಮಾತುಗಳಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಕೃಷ್ಣ, ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ತಕ್ಕ ರೀತಿಯಲ್ಲಿ ನಾನು ಅಂದುಕೊಂಡಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಗ್ಧೋತದ ಓಸ ನೆಪದಿಂದ ಅರ್ಜುನನು ಭಯಪಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮ ಇವರನ್ನು ಭಯಪಡಿಸುತ್ತಿರುವೆಯಾ? ಅವರ ಹೊಗ್ಗಣಿ ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರವಿರುವುದು. ಛೇ, ಸ್ವಾಭಿಮಾನವಾದ ಶೂನ್ಯ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರೆಲ್ಲ. ಆ ದುರ್ಯೋಧನ, ಆ ದುರ್ಯೋಧನನು ಸಹ. ಕೃಷ್ಣ, ನಿನ್ನಿಲ್ಲಿರುವುದು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದಿದ್ದೇ ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಚಂದಾಗಿ ಸಾಧಿಸು. ಸಹೋದರರೇ, ಈ ಸಂಧಿಯ ಅಷ್ಟರ ಪುರಸ್ಕಾರವನ್ನು ಈ ನೀವೇ ಭಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗ್ಯವನ್ನು ಸಾಧಬೇಡ. ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ಈ ಮುಡಿಯನ್ನು ಕಟ್ಟಿಸದೇ ಬಿಡತಕ್ಕವನಲ್ಲ. ನಿಲ್ಲಯ್ಯ ಭೀಮಸೇನ, ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದೆಂತಿತ್ತು. ನನ್ನ ಮಾತನ್ನು ಸಮಾಧಾನದಿಂದ ಕೇಳು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ನೀವ್ಯಾರೇ ಏನೇ ಹೇಳಿದರು ಈ ಸಂಧಿಯ ಸುದ್ದಿ ನನಗೊಪ್ಪದು. ನಿನಗೆ ಒಪ್ಪುವ ಸಂದೇಶವೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ನನ್ನ ಕಾರ್ಯವು ನಿಶ್ಚಯವಾಯಿತು. ಏನು ವಾಸುದೇವ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛಿದ್ದರೆ ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ತಿಳಿಸುವುದಿಲ್ಲ. ಪರಿಹಾಸ ಬೇಕೆ ದೇವ? ಇದು ಪರಿಹಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ? ಈ ಭಾಗದಲ್ಲಿ ಬಾ. ನಿನ್ನ ಗದೆಯನ್ನು ಸ್ವಲ್ಪ ಸಮಯ. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಇದು ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಈಗಲಾದರೂ ಏನು ಆ ಸಂದೇಶ? ಆಜ್ಞಾ ಸಹೋದರಿ, ಹೀಗೆ ಬಾ. ತೆಗೆದುಕೋ. ನಾನು ಹೇಳಿದಂತೆ ಕೇಳಬೇಕು. ತಿಳಿಯಿತೆ? ಅಣ್ಣ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ? ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಭದ್ರವಾಗಿ ಬಂಧಿಸು. ಬಂಧಿಸಲು? ಹಾ, ಈಗ ಎಲ್ಲರೂ ಕೇಳಿರಿ. ಈಗ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿಕ್ಕಿಸಿದವರು ಯಾರು? ಧರ್ಮರು. ದುರಂಕಾರಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ದುರಾಚಾರಿಯಾದ ದುಶ್ಯಾಸನನು ಆ ಕೆಲಸವನ್ನು ಮಾಡಲು ಪ್ರಯತ್ನಿಸಿದನು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ನಮ್ಮ ಪ್ರಿಯ ಬಂಧುವನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿ ಕೌರವನು ಈ ರೀತಿ ಅಪಮಾನ ಮಾಡಿದನೆ. ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವೇನೆಂದರೆ, ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ವೀರ ರಥಿಕರ ಘೋಷದಲ್ಲಿ ಎಂದು ತಿಳಿಸಿಯೇ ಬಿಟ್ಟನು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀತ ತುತ್ತದಿಂದ ಆ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ಬೇಗ ಬಿಚ್ಚು ದೇವಿ ನನ್ನ ಕರಗಳನ್ನು. ಅಗ್ರಜ,
ನನ್ನ ಕರಗಳನ್ನು ಬಿಡಿಸು. ಧನಂಜಯ, ನೀವ್ಯಾರೂ ಬಿಡಿಸುವುದಿಲ್ಲವೇ? ಬೇಡ, ಅವರೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕಥೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದುರ್ಯೋಧನ ದುಬಾರಿ ಮಾನವು, ಆ ದುರ್ಯೋಧನ ದುಶ್ವಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿರಕ್ತದಿಂದ ಈ ಪಾಂಚಾಲ ರಾಜನಂದಿನ ಇರುಮುಡಿಯನ್ನು ಕಟ್ಟದಿದ್ದರೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ ಇದಕ್ಕೆ ಪಾದವೇ ಸಾಕ್ಷಿ.